ಬೀದಿಗೆ ಬಂದ್ಬಿಟ್ಟಿದಾರಲ್ವಾ? ಯಾರು ಬಂದಿಲ್ಲ. ಬಡವ್ರಿಗೆ ಎಲ್ಲ ಮಾಡಿ ಕೊಡ್ಬೇಕು. ಸೌಕರ್ಯ ಹೆಂಗ್ ಮಾಡ್ತಾರ ಅವರು? ಎಲ್ಲಾರ್ದು ಡೆಮಾಲಿಷನ್. ಎಲ್ಲಾರು ನೋಡಿ, ಮಕ್ಳು ಎಲ್ಲ ಚಳಿನಲ್ಲಿ ಇದು ಅವ್ರಿಗೆ ಹಂಗೆ ಇದು ಆಗ್ಬೇಕು. ಶಾಪ್ ಬರ್ಬೇಕು ಅವ್ರಿಗೆಲ್ಲ. ಹೆಂಗ್ ತುಳಿತಾರೆ, ಹೆಂಗ್ ಹೊಡಿತಾರೆ, ಏನ್ ಮಾಡ್ಬೇಕು? ಒಂದ್ ಪೈಸಾ ಇಲ್ಲ ನಮ್ಮ ಹತ್ರ. ಕಷ್ಟ ಮಾಡ್ಕೊಂಡು ಒಂದ್ ಮಾತ್ರೆ ಅಲ್ಲೇ ಜೀವನ ಮಾಡ್ತಾ ಇದೀನಿ ನಾವು. ಅದು ಇದು ಎತ್ತಾರೆ ಅಂತೆ. ಹಾಳು ಮಾಡಿ ಹೋಗ್ಬಿಟ್ರಮ್ಮ. ಅದನ್ನು ಹಾಳು ಮಾಡಿ ಏನ್ ಮಾಡೋಣ ಅಂತ ಇಲ್ಲ. ದುಡ್ದಿ ತಿಂತಾ ಇದ್ರು. ಏನೋ ಮನೆ ಐತೆ, ಎಲ್ಲಾರ ಹೋಗಿ ಸಾಮಾನ್ ತೊಳ್ದಿ ಏನಾರ ಕಷ್ಟ ಬಿಡ್ಡಿ ಮನೆ ಕೆಲಸ ಮಾಡಿ ಹೆಂಗೋ ತಿಂತಾ ಇದ್ರು. ಮಕ್ಳಿಗೆ ಸಾಕೊಂಡು ಮಕ್ಳಿಗೇನು ನೋಡಿಲ್ಲ, ಯಾರಿಗೂ ನೋಡಿಲ್ಲ. ಚಿಕ್ಕ ಮಕ್ಳು ಐತೆ. ಎಲ್ಲಿ ಹೋಗ್ಬೇಕು ನಾವು? ಎಲ್ಲಿ ಹೋಗ್ಬೇಕು? ಸರ್ಕಾರನೇ ಹಿಂಗ್ ಮಾಡ್ಬಿಟ್ರೆ ನಾವ್ ಎಲ್ಲಿ ಹೋಗ್ಬೇಕು? ಎಲ್ಲಾರು ಹೇಳ್ತಾರೆ ಸರ್ಕಾರ ಎಲ್ಲಾರ್ಗೆ ಒಳ್ಳೇದ್ ಮಾಡ್ತಾರಂತ. ಎಲ್ಲಿ ಮಾಡ್ತಾ ಇದ್ದಾರೆ? ನಮ್ಗೆಲ್ಲ ಬೀದಿಗೆ ಹಾಕ್ಬಿಟ್ಟು ನಮ್ಮ ಸಾಮಾನ ಎಲ್ಲ ಹಾಕ್ಬಿಟ್ಟು ಹೋಗ್ಬಿಟ್ರಲ್ಲ. ಏನ್ ಮಾಡೋದು ನಾವು? ಎಲ್ಲಿ ಹೋಗ್ಲಿ? ಯಾರಿಗೆ ಕೇಳಲಿ? 200 ಮನೆ ಮುರ್ದು ಹಾಕಿದ್ದಾರೆ. 200 ನೀವು ಜಾಸ್ತಿ ಐತೆ. ನಾನು ಹೇಳ್ತಾರ ಎಷ್ಟ್ ಜನ? ಒಂದು 300 500 ಎಷ್ಟು ಜನ ಇದ್ದಾರೆ? ಎಲ್ಲ 300 ಜನ ಇದ್ದಾರೆ. 300 ಜನ ಇದ್ದಾರೆ. 300 ಜನ ಚಿಕ್ಕ ಮಕ್ಳು ಎಲ್ಲ. ಅದೇ ನೋಟಿಸ್ 2 ತಿಂಗಳಿಂದ ಕೊಡ್ತೀನಿ ಅಂತ ಹೇಳ್ತಿದ್ರೆ, 2 ತಿಂಗಳು ಮನೆ ಬಂದು ಎಲ್ಲಾರು ಮನೆ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದಾರೆ. ಯಾರಿಗೆ ಮನೆ ಹತ್ರ ಬಂದು ಕೊಟ್ಟಿಲ್ಲ ನೋಟಿಸ್. ಇವರು ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ನುಗ್ಗಿ ಬೆಳಗ್ಗೆನೆ 4 ಗಂಟೆಗೆ ಇಲ್ಲಿ ಇದು 4 ಗಂಟೆ ಮಾಡಿ ಬಂದು ಫುಲ್ ಇಲ್ಲಿ ಬಂದು ಎಲ್ಲ ಪ್ಲಾನ್ ಮಾಡಿ ಅಲ್ಲಿ ಫಸ್ಟ್ ಅಲ್ಲಿ ಹೋಗೋಣ ಅಂತ ಅಲ್ಲಿ ಹೋದ್ರು. ಫಸ್ಟ್ ಆ ಸೈಡಿಗೆ ಮೇಲೆ ಇದು ಫಕೀರ್ ಲೆವೆಟ್ಗೆ ಹೋದ್ರು. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಡೆಮಾನ್ಸ್ಟ್ರೇಷನ್ ಮಾಡಿಬಿಟ್ಟು ಮತ್ತೆ ರಿಕ್ವೆಸ್ಟ್ ಮಾಡಿದ್ರು. ಏನಾರ ಮಾಡಿ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲಿ ಬಂದರು. ಎಲ್ಲರೂ ಇಲ್ಲೇ ಕಾಯ್ಕೊಂಡು ಇಲ್ಲೇ ಅಲ್ಲಿ ಹೊಡೆದಾಕ್ಬಿಟ್ಟು ಇಲ್ಲಿ ಬಂದು ಹೊಡೆದಾಕ್ಬಿಟ್ಟು ಇಲ್ಲಿ ಬಂದು ಹೊಡೆದಾಗ ಬಂದ್ಬಿಟ್ಟು ಇಲ್ಲಿ ಆಮೇಲೆ ನಮಗೂ ರಿಕ್ವೆಸ್ಟ್ ಮಾಡ್ತಾ ಇದ್ವಿ, ಏನಾರು ಮಾಡ್ತಾ ಇದ್ವಿ, ಯಾರೇ ಕಟ್ಸಿದ್ವಿ, ಯಾರು ಏನು ಬಂದು ಏನು ಮಾಡೋಕ್ಕಾಗಿಲ್ಲ. ಆಮೇಲೆ ನೋಡಿದ್ರೆ ಗಾಡಿ ಚಾರ್ಜ್ ಮಾಡಿಬಿಟ್ಟು ಎಲ್ಲ ತಳ್ಳಿಬಿಟ್ಟು ಗಾಡಿ ಚಾರ್ಜ್ ಮಾಡಿಬಿಟ್ಟು ಇದು ಮಾಡಿಬಿಟ್ಟು ಎಲ್ಲ ಲಾಠಿ ಚಾರ್ಜ್ ಮಾಡಿದಾರೆ ಮೇಡಮ್. ಆಮೇಲೆ ಎಲ್ಲಾರು ಜನ ಇಲ್ಲಿ ಕರ್ಸ್ಬಿಟ್ಟು ಇಲ್ಲ ಏನ್ ಹೇಳಿಲ್ಲ ಅವರು. ಇಲ್ಲಿ ಸ್ವಲ್ಪ ಜನ ಕರ್ಕೊಂಡ್ ಬಂದು ಏನ್ ಹೇಳಿದಾರೆ, ನಿಮ್ಗೆ ಜಾಗ ತಗೊಳ್ತಾ ಇದೀನಿ, ನೀವು ಎಷ್ಟಕ್ಕೆ ತಗೊಳ್ಳಿದ್ದೀರಾ ಅಷ್ಟಕ್ಕೆ ನಾವು ಅಮೌಂಟ್ ಕೊಡ್ತಾ ಇದೀನಿ ಅಂತ ಕರ್ಸ್ಬಿಟ್ಟು ಎಲ್ಲಾರು ಸೈನ್ ಹಾಕ್ಸ್ಬಿಟ್ಟಿದ್ದಾರೆ. ಆಮೇಲೆ ಏನ್ ಹೇಳ್ತಾ ಇದ್ದಾರೆ, ಅವರೇ ಪರ್ಮಿಷನ್ ತಗೊಳ್ಳಿ, ನಾವು ಸೈನ್ ಹಾಕ್ಸಿ ಡೆಮಾಲಿಷನ್ ಮಾಡ್ತಾ ಇದೀನಿ ಅಂತ ಹೇಳಿದ್ದಾರೆ. ಯಾವ್ದು ಇದಿರ್ಲಿಲ್ಲ ಮೇಡಮ್. ಅದು ಎಲ್ಲ ನೋಡಿ, ನೀವೇ ನೋಡಿ, ಅದು ಗ್ರೌಂಡ್ ಅಲ್ಲಿ ನೋಡಿ ಎಷ್ಟು ಜೀವನ ಮಾಡ್ತಾ ಇದಾರೆ ಅವ್ರು. ಈ ತರ ಜೀವನನ ಮನೆಯಲ್ಲಿ ಮಕ್ಕಳಲ್ಲಿ ನೋಡಿ. ಅಲ್ಲಿ ಬೆಳಗ್ಗೆ ಬಂದು ಇಲ್ಲಿ ಮೀಟಿಂಗ್ ಮಾಡ್ಕೊಂಡು ಇಲ್ಲಿಂದ ಡೈರೆಕ್ಟ್ ಫಕೀರ್ ಲೆವೆಟ್ ಹೋಗಿದ್ದಾರೆ. ಫಕೀರ್ ಲೆವೆಟ್ ಹೋಗಿ ಅಲ್ಲಿ ಡೆಮಾಲಿಷನ್ 300 ಮನೆ ಮಾಡಿ ಆಮೇಲೆ ಇಲ್ಲಿಂದ ಜನ ಆ ಸೈಡ್ ಹೋಗಿದ್ದಾರೆ ಅಲ್ಲಿ ಮೀಟಿಂಗ್ ಅಂತ. ಅಲ್ಲಿ ಹೋಗಿರೋದು ತಿರ್ಗಾ ಇಲ್ಲಿ ಬಂದು ಡೆಮಾಲಿಷನ್ ಸ್ಟಾರ್ಟ್ ಮಾಡಿದ್ದಾರೆ. ಮೋಸ ಮಾಡಿದ್ದಾರೆ. ತುಂಬಾ ಚಿಕ್ಕ ಮಗು ಇದ್ದಾರೆ. ಆ ಮಗು ನೈಟ್ ಅಲ್ಲಿ ಎಲ್ಲ ಹಿಂಗೆ ಮಲ್ಕೊಂಡಿದಾರ, ದೇವರಿಗೇನೆ ಗೊತ್ತು. ನಮ್ದು ಏನಾಗಿಲ್ಲ ಮೇಡಮ್, ನಮ್ ಫ್ರೆಂಡ್ ಮನೆ ಹೋಗ್ಬಿಟ್ಟಿದೆ ಮೇಡಮ್. 5 ಜನ ಇದಾರೆ, 3 ಮಕ್ಕಳು ಇದೆ. ನಮ್ದು ನಮ್ಮ ಹೆಂಡತಿ. ಏನಿಲ್ಲ, ಅಲ್ಲೇ ಮಲಗಿದ್ದೀನಿ ರೋಡಲ್ಲಿ ಮೇಡಮ್. 3 ದಿನದಿಂದ ಕರೆಂಟೂನೇ ಇಲ್ಲ. 3 ದಿನದಿಂದ ಕರೆಂಟ್ ಮಾಡಿದೆ. ರಾತ್ರಿ ಎಲ್ಲ ಕರೆಂಟ್ ಇಲ್ಲ. ಕೇಳಿದ್ರೆ ಇಲ್ಲ, ಅದು ಕಂಬದಲ್ಲಿ ಶಾರ್ಟ್ ಆಗ್ಬಿಟ್ಟಿದೆ, ಟ್ರಾನ್ಸ್ಫರ್ ಬ್ಲಾಸ್ಟ್ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಆಗಿಲ್ಲ. ನೋಡಿದ್ರೆ ಬೆಳಗ್ಗೆ ಈ ತರ ಬಂದು JCB ತಗೊಂಡು ಡೆಮಾಲಿಷನ್ ಮಾಡಿದ್ದಾರೆ. ಜೈರ್ ಅಂತ.